ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಎಫ್ಐ ಆಗಿರೋ ಭೈರತಿ ಬಸವರಾಜ್ಗೆ ಸುಪ್ರೀಂ ಕೋರ್ಟಲ್ಲೂ ಹಿನ್ನಡೆಯಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ವಾದ ಕೂಡ ಆಲಿಸದೆ ಅರ್ಜಿ ವಜಾ ಮಾಡಿದ್ದು ಕೆಳ ಹಂತದ ಕೋರ್ಟ್ನಲ್ಲೇ ಇತ್ಯರ್ಥಕ್ಕೆ ಸೂಚನೆ ನೀಡಲಾಗಿದೆ. ಅಲ್ಲದೆ ವಿಚಾರಣೆಗೆ ಹಾಜರಾಗಬೇಕು, ಯಾವುದೇ ಕಾರಣಕ್ಕೂ ವಿಚಾರಣೆಯಿಂದ ಹಿಂದೆ ಸರಿಯುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸುಪ್ರೀಂ ಕೋರ್ಟ್ನಿಂದಲೂ ಅರ್ಜಿ ವಜಾ ಹಿನ್ನೆಲೆ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಎದುರು ಶರಣಾಗುವ ಹೊರತಾಗಿ ಬೇರೆ ದಾರಿ ಇಲ್ಲ. ಈಗಾಗಲೇ ಲುಕೌಟ್ ನೋಟಿಸ್ ಹೊರಡಿಸಿರೋದ್ರಿಂದ ತಾವೇ ಶರಣಾಗಬೇಕು ಅಥವಾ ಪೊಲೀಸರೇ ಅವರನ್ನ ಬಂಧಿಸ್ತಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಶರಣಾಗುವ ಸಾಧ್ಯತೆ ಹಿನ್ನೆಲೆ ಸಿಐಡಿ ಕಚೇರಿಗೆ ಬ್ಯಾರಿಕೇಡ್ ಹಾಕಿ ಭದ್ರತೆ ಒದಗಿಸಲಾಗಿದೆ. ಬೆಂಗಳೂರಲ್ಲಿ ರೋಡ್ ರೇಜ್ ಕೇಸ್ ಮುಂದುವರೆದಿದೆ. ಬಾನೆಟ್ ಮೇಲೆ ವ್ಯಕ್ತಿಯೊಬ್ಬರನ್ನ ಎಳೆದೊಯ್ದಿದ್ದ ಕಾರು ಚಾಲಕನನ್ನ ಹಲಸೂರು ಪೊಲೀಸರು ಬಂಧಿಸಿ ಕಾರು ಜಪ್ತಿ ಮಾಡಿದ್ದಾರೆ. ನಂಜುಂಡ ಅನ್ನುವರು ಗೂಡ್ಸ್ ವಾಹನದಲ್ಲಿ ಹೂ ತಗೊಂಡು ಹೋಗ್ತಾ ಇದ್ರು. ಈ ವೇಳೆ ಕಾರಿಗೆ ಗೂಡ್ಸ್ ವಾಹನ ಟಚ್ ಆಗಿದ್ದಕ್ಕೆ ಗಲಾಟೆಯಾಗಿದೆ. ಈ ವೇಳೆ ಕಾರಿನ ಚಾಲಕ ನಂಜುಂಡ ಅವರನ್ನ 1 ಕಿಲೋಮೀಟರ್ ದೂರ ಬಾನೆಟ್ ಮೇಲೆ ಎಳೆದೊಯ್ದಿದ್ದಾನೆ. ಸದ್ಯ ವಿಡಿಯೋ ವೈರಲ್ ಬೆನ್ನಲ್ಲೇ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ವಿಚಾರಣೆ ವೇಳೆ ಆರೋಪಿ ಸುರೇಶ್ ಕಾರಲ್ಲಿ ಕುಟುಂಬ ಇತ್ತು, ಭಯ ಆಯಿತು, ಜನರು ಕಾರ್ ನಿಲ್ಲಿಸಿದ್ರೆ ಎಲ್ಲಿ ಥಳಿಸ್ತಾರೋ ಅಂತ ಕಾರು ನಿಲ್ಲಿಸದೆ ಹಾಗೆ ಹೋದೆ ಅಂತ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ಸಿಗ್ನಲಲ್ಲಿ ಇದು ಸ್ಟಾರ್ಟ್ ಆಗಿದ್ದು, ನಮಗೆ ಸಿಗ್ನಲ್ಲು ಬಿಟ್ಟಿತ್ತು. ಮುಂದೆ ಇರೋರು ಮುಂದೆ ಪಾಸ್ ಆಗ್ತಾ ಇರಲಿಲ್ಲ, ಹಿಂದೆ ಇದ್ರು ಅವರು ಆರನ್ ಮಾಡ್ತಾನೆ ಇದ್ರು. ನಾವು ಹ್ಯಾಂಡ್ ಸಿಗ್ನಲ್ಲು ತೋರಿಸಿದ್ವಿ, ಆದರೂ ಒಂಚೂರು ಗಾಡಿ ಲೆಫ್ಟಿಂದ ಬಂದ್ಬಿಟ್ಟು ಅಂತ ಬೈದರು. ನಾವೇನು ತಪ್ಪು ಮಾಡಿದಿರೋ ನಮಗೆ ಬೈದಾಗ ನಮ್ಗೆ ಒಂದು ಸ್ವಲ್ಪ ಹರ್ಟ್ ಆಯಿತು. ಮುಂದೆ ಸಿಗ್ನಲಲ್ಲಿ ಸಿಕ್ಕಿದ್ರು, ನಾವು ಹೋಗಿ ಅವ್ರಿಗೇನು ಡೋರ್ ತಟ್ಟಿದ್ವಿ, ವಿಂಡೋ ಓಪನ್ ಮಾಡಲಿಲ್ಲ ಅವರು. ಆಮೇಲೆ ಸಿಗ್ನಲ್ ಸ್ಟಾಪ್ ಆಗಿತ್ತಲ್ಲ, ಮುಂದೆ ಬಂದು ಸೈಡ್ಗೆ ಹಾಕಿ ಗಾಡಿ ಅಂತ ಅಂದೆ. ಸಿಗ್ನಲ್ ಬಿಟ್ಟಿದ ತಕ್ಷಣ ನಂಗೆ ಗುದ್ದಿದ್ರು. ಗಾಡಿನ ಗುದ್ದಿದ ತಕ್ಷಣ ನಾನೇನು ಮಾಡಿದೆ, ಹಿಂದೆ ಬಿದ್ದೋಗ್ತೀನಿ ಅಂತ ಕಾರ್ ಮೇಲೆ ಬಿದ್ದೆ, ಬಾನೆಟ್ ಹಿಡ್ಕೊಂಡೆ. ಗಾಡಿ ಸಿಗ್ನಲ್ ಬಿಟ್ಟಿದ್ದು ಒಂದೇ ಸಮ 1.5 ಕಿಲೋಮೀಟರ್ ಹೊಡ್ಕೊಂಡು ಹೋದ್ರು ಸರ್ ಗಾಡಿನ. ಬಟ್ ತುಂಬ ಫೀಲ್ ಆಯಿತು. ಅವ್ರ ಪಕ್ಕದಲ್ಲಿ ಅವ್ರ ಮಿಸ್ಸಸ್ ಇದ್ರು, ನಿಲ್ಲಿಸು ಅಂತ ಒಂದು ಮಾತು ಹೇಳಿಲ್ಲ. ಆ ಸ್ಪೀಡಲ್ಲಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ತುಂಬ ನೆನಪಾಯ್ತು ನನಗೆ. ಆ ಟೈಮಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಇರೋ ಅವ್ರನ್ನ ನೋಡಬೇಕಲ್ವ ಸರ್. ಇವಾಗ ಒಂದು 3 ಇಯರ್ಸ್ ನನ್ನ ಮಗನಿಗೆ, ಅವ್ರು ತುಂಬ ನೆನಪಾದ್ರೆ ಆ ಟೈಮ್. ಇನ್ನು ಬಾನೆಟ್ ಮೇಲೆ ಎಳೆದೊಯ್ದಿದ್ದ ನಂಜುಂಡ ಹಾಗೂ ಪ್ರಕರಣದ ಕುರಿತು ಡಿಸಿಪಿ ವಿಕ್ರಮ್ ಅಮಟೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೋಗಿ ಯಾಕೆ ನೀವು ಬೈದ್ರಿ ಅಂತ ಕೇಳಿದಾಗ ಅವರು ಗಾಡಿ ನಿಲ್ಲಿಸಲ್ಲ. ಅವರು ಮತ್ತೆ ಬೈತಾ ಏನು ಮಾಡ್ತಾರೆ, ಗಾಡಿಯನ್ನು ಮೂವ್ ಮಾಡ್ತಾರೆ. ಸೊ ಇವರು ಕೇಳಲಿಕ್ಕೆ ನಿಂತಿರ್ತಾರೆ, ಆವಾಗ ಬಾನೆಟ್ ಮೇಲೆ ಅವರು ಕೈ ಇಟ್ಟಿರ್ತಾರೆ. ಅದೇ ಅವರು ಆ ವೆಹಿಕಲ್ ಏನು ಫಾಸ್ಟಾಗಿ ಮೂವ್ ಆಗುತ್ತೆ, ಆ ಬಾನೆಟ್ ಮೇಲೆ ಬಿದ್ದುಬಿಟ್ಟು ಅವರು ಕಂಟಿನ್ಯೂ ಮೂವ್ ಆಗುತ್ತೆ ಗಾಡಿ. ಸೊ ಅವರು ಬಾನೆಟ್ ಮೇಲೆ ಇದ್ದರೂ ಸಹಿತ ಅವರು ಚಾಲಕರು ಯಾರಿದ್ದಾರೆ, ಡ್ರೈವರ್ ಸುರೇಶ್ ಅಂತಕ್ಕಂಥವ್ರು, ಮಾರುತಿ ಎರ್ಟಿಗಾ ಡ್ರೈವರ್, ಅವ್ರು ನಿಲ್ಲಿಸಲ್ಲ. ಒಂದು ಅರೌಂಡ್ 500 ಮೀಟರ್ ಹಾಗೆ ಹೋಗ್ತಾರಲ್ಲ, ಅಥವಾ ಅವ್ರದ್ದು ಉದ್ದೇಶ ಏನಿತ್ತು ಅಂತಕ್ಕಂಥದ್ದು ನಾವು ಇನ್ವೆಸ್ಟಿಗೇಷನ್ ತಿಳ್ಕೋಬೇಕಾಗುತ್ತೆ. ನಾವು 307 ಅಂದರೆ 109 ಸಬ್ಸೆಕ್ಷನ್ 1 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಯಾರು ಆರೋಪಿ ಇದ್ದಾರೆ ಸುರೇಶ್, ಇವರು ಪ್ರಾಪರ್ಟಿ ಮ್ಯಾನೇಜರ್ ಅಂತೆ, ಪ್ರಾಪರ್ಟಿಯನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಇವ್ರನ್ನ ನಾವು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿ ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ವಿ. ಶಾಲಾ ಮಕ್ಕಳನ್ನ ಟಿಪ್ಪರ್ ಲಾರಿ ಮತ್ತು ಪಿಕಪ್ ವಾಹನದಲ್ಲಿ ವಿಹಾರಕ್ಕೆ ಕರೆದೊಯ್ಯಲಾಗಿದೆ. ಬೆಳ್ತಂಗಡಿಯ ಬಳಂಜ ಸರ್ಕಾರಿ ಶಾಲೆಯ ಶಿಕ್ಷಕರ ಬೇಜವಾಬ್ದಾರಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೂಡ್ಸ್ ವಾಹನದಲ್ಲಿ ಜನರನ್ನ ಸಾಗಾಟ ಮಾಡಬಾರದು ಅನ್ನುವಂತಹ ಕಾನೂನಿದೆ. ಆದರೆ ಈ ಬಗ್ಗೆ ಅರಿವು ಮೂಡಿಸಬೇಕಾದ ಶಿಕ್ಷಕರೇ ಮಕ್ಕಳನ್ನ ಗೂಡ್ಸ್ ವಾಹನದಲ್ಲಿ ಪ್ರವಾಸಕ್ಕೆ ಕರೆದೊಯ್ದಿದ್ದಕ್ಕೆ ಪೋಷಕರು ಸಿಡಿದೆದ್ದಿದ್ದಾರೆ. ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ಮಕ್ಕಳನ್ನ ಟಿಪ್ಪರ್ ವಾಹನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋದಂತಹ ಪ್ರಭಾರ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ನೀಡಲಾಗಿದೆ. ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ಗೆ ಕಾರಣವನ್ನ ಕೇಳಿ ಶಿಸ್ತಿನ ಕ್ರಮದ ನೋಟಿಸ್ ನೀಡಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ತಾರಾ ಕೇಸರಿ ನೋಟಿಸ್ ನೀಡಿದ್ದಾರೆ. ಮಹಿಳೆಯೊಂದಿಗೆ ಶೆಲ್ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಅಸಭ್ಯ ವರ್ತನೆ ತೋರಿರುವ ಘಟನೆ ಬೆಳಗಾವಿ ನಗರದ ರಾಮದೇವ ಹೋಟೆಲ್ ಬಳಿ ನಡೆದಿದೆ. ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಬಂದ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತನೆ ತೋರಿದ್ದಾನೆ. ಕಾರಿಗೆ ಪೆಟ್ರೋಲ್ ಹಾಕಿಸಿ ಹಣ ಕೊಟ್ಟ ಮಹಿಳೆಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಹಣವನ್ನು ಮುಖಕ್ಕೆ ಎಸೆದಿದ್ದಾನೆ. ಈ ವೇಳೆ ಭಯಗೊಂಡ ಮಹಿಳೆ ಪತಿಗೆ ಕರೆ ಮಾಡಿದ್ದು, ಸ್ಥಳಕ್ಕೆ ಬಂದ ಮಹಿಳೆಯ ಪತಿ ಹಾಗೂ ಸಿಬ್ಬಂದಿಯ ಮಧ್ಯೆ ಗಲಾಟೆಯಾಗಿದೆ. ನಂತರ ಕ್ಷಮೆ ಕೇಳುವಂತೆ ಮಹಿಳೆಯ ಪತಿ ಹೇಳಿದ್ದಾರೆ. ಆದರೆ ಇದಕ್ಕೆ ಸಿಬ್ಬಂದಿ ಒಪ್ಪದಿದ್ದಕ್ಕೆ ಆಕ್ರೋಶಗೊಂಡ ಮಹಿಳೆಯ ಪತಿ ಹಾಗೂ ಸಾರ್ವಜನಿಕರು ಸಿಬ್ಬಂದಿಗೆ ಧರ್ಮಗೇಟು ಕೊಟ್ಟಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಕುಡಿದ ಮತ್ತಿನಲ್ಲಿ ದೊಣ್ಣೆ ಮತ್ತು ಕಲ್ಲುಗಳಿಂದ ಹೊಡೆದಾಡಿಕೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜಂಜೂರವಾಡ ಗ್ರಾಮದ ಆರ್ಸಿ ಫ್ಲಾಟ್ನಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ಶುರುವಾದಂತಹ ಗಲಾಟೆ ದೊಣ್ಣೆಯಿಂದ ಹಲ್ಲೆ ಮಾಡುವ ಮಟ್ಟಿಗೆ ಬೆಳೆದಿದೆ. ಗ್ರಾಮದ ಶೇಖರ ಮಾದರ ಮತ್ತು ವಿಶ್ವನಾಥ್ ಉಪಾಸೆ ನಡುವೆ ಗಲಾಟೆ ನಡೆದಿರುವಂತದ್ದು. ಇನ್ನು ಶೇಖರ ಮಾದರ ತಲೆಗೆ ಪೆಟ್ಟಾಗಿ ಅಥಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಇಬ್ಬರು ಹೊಡೆದಾಡಿಕೊಳ್ಳುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಆಸ್ಪತ್ರೆಗೆ ದಾಖಲಾದ ಶೇಖರ ಐಗಳಿ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾನೆ.
ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಸೋದಕ್ಕೆ ಅನುಮತಿ ಕೊಡುವ ವಿಚಾರವಾಗಿ ಇವತ್ತು ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಬಹುತೇಕ ಚಿನ್ನಸ್ವಾಮಿಯಲ್ಲೇ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಒಪ್ಪಿಗೆ ಸಿಕ್ಕಿದ್ದು ಇವತ್ತು ಸಂಜೆ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂತಿಮ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಸಭೆ ಬಳಿಕ ಮಾತಾಡಿರೋ ಗೃಹ ಸಚಿವ ಪರಮೇಶ್ವರ್ ಮತ್ತು ಕೆಎಸ್ಸಿಎ ಮತ್ತು ಆರ್ಸಿಬಿ ಜೊತೆ ಸಭೆ ಮಾಡಿದ್ದೇವೆ. ಜಸ್ಟಿಸ್ ಕುನ್ಹಾ ವರದಿ ಆಧಾರದ ಮೇಲೆ ಶಿಫಾರಸು ತಿಳಿಸಿದ್ದು ಮುಂದೆ ಯಾವುದೇ ಮ್ಯಾಚ್ ಆಡಿಸಬೇಕಾದ್ರೆ ಕುನ್ಹಾ ವರದಿಯ ಅಂಶಗಳ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಇವತ್ತಿನ ಸಭೆಯಲ್ಲಿ ಆಗಿರೋ ಚರ್ಚೆಯ ಬಗ್ಗೆ ಸಂಜೆಯ ಕ್ಯಾಬಿನೆಟ್ನಲ್ಲಿ ತಿಳಿಸುತ್ತೇವೆ. ಮುಂದಿನ ತೀರ್ಮಾನವನ್ನು ಕ್ಯಾಬಿನೆಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಏನು ಜಸ್ಟಿಸ್ ಕುನ್ನಾ ಅವರ ವರದಿಯ ಆಧಾರದ ಮೇಲೆ ನಾವು KSCA ಅವರಿಗೆ ಅವರ ರೆಕಮೆಂಡೇಷನ್ಸನ್ನು ತಿಳಿಸಿ ಮುಂದೆ ಯಾವುದೇ ಮ್ಯಾಚ್ ಆಗಬೇಕಾದ್ರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಮುಖ್ಯವಾದ ಅಂಶಗಳನ್ನು ಅವರು ಕ್ರಮ ತಗೋಬೇಕು ಅಂತೇಳಿ ನಾವು ಸೂಚನೆ ಮಾಡಿದ್ದು. ಈಗ IPL ಪ್ರಾರಂಭ ಆಗ್ತಾ ಇದೆ. RCB ಅವರು IPLನ್ನು ಕಳೆದ ಬಾರಿ ಗೆದ್ದಿದ್ರು. ಎಲ್ಲಿ ಯಾರು ಗೆದ್ದಿದ್ದಾರೆ, ಯಾವ ಟೀಮು IPL ಗೆದ್ದಿರ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳುತ್ತೆ, ನಾವು ಅಲೋ ಮಾಡಬೇಕಾ ಮಾಡಬಾರ್ದಾ ಅಥವಾ ಮಾಡೋದಿದ್ದರೆ ಏನು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. Endeavor to get the IPL matches, inaugural matches, inauguration of IPL ಮತ್ತು ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ. ಸೊ ಹಾಗಾಗಿ ತುಂಬ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬ ಮಾತಾಡಿದ್ದೀವಿ ನಾವು. ಒಂಥರ ಇಟ್ ಆಲ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಬಟ್ ದೆನ್ ಇವತ್ತು ಸಾಯಂಕಾಲ ಇರೋವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವೋ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಕೊನೆಯ ಒಂದು ನಿರ್ಧಾರನ ತಿಳಿಸ್ತಾರೆ ಇವತ್ತು ಅಂತ ಹೇಳಿದ್ದಾರೆ. ಭಾಳ ಅಂದರೆ ಒಂಥರ ಪಾಸಿಟಿವ್ ಆಗಿದೆ, ಸದ್ಯಕ್ಕಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಾಹೇಬ್ರೇನೆ, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೇನೆ, ಪರಮೇಶ್ವರ್ ಜಿನೇ ಅವರೇನೆ ಅವರ ಒಂದು ನಿರ್ಧಾರನ ತಿಳಿಸ್ತಾರೆ. ದೆಹಲಿಯಲ್ಲಿರೋ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಪ್ರಿಯಾಂಕಾ ವಾದ್ರಾ ಅವರನ್ನ ಭೇಟಿಯಾಗಿದ್ದಾರೆ. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ವರಿಷ್ಠರನ್ನ ಭೇಟಿ ಮಾಡಿದ್ದೇನೆ, ಹೈಕಮಾಂಡ್ ಜೊತೆ ಎಲ್ಲ ಚರ್ಚಿಸಿದ್ದೇನೆ. ಅದರ ಬಗ್ಗೆ ಬಹಿರಂಗವಾಗಿ ನಾನೇನು ಕೂಡ ಹೇಳಲ್ಲ, ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ಎಲ್ಲ ಮಾತನಾಡಿದ್ದೇನೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಎಂದಿದ್ದಾರೆ. ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕು ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ. ನಾವು ಏನೇನು ಬೇಕೋ ನಾವು ಮಾತಾಡಿದ್ದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಕಸರತ್ತು ಮಾಡ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ಹಕ್ಕೊತ್ತಾಯ ಮಾಡಿದ್ದಾರೆ ಎನ್ನಲಾಗಿದೆ. ನಿನ್ನೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಕುರ್ಚಿಯ ವಿಚಾರವಾಗಿ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. 2.5 ವರ್ಷಕ್ಕೆ ಅಂತ ಹೇಳಿ ನಿಮ್ಮ ಸಮ್ಮುಖದಲ್ಲಿ ಮಾತಾಗಿತ್ತು, ನಿಮ್ಮ ಆಶ್ವಾಸನೆಯಂತೆ ನಾವು ನಡೆದುಕೊಂಡಿದ್ದೇವೆ. ಪವರ್ ಶೇರಿಂಗ್ ಒಪ್ಪಂದ ಮುಗಿದು 2.5 ತಿಂಗಳಾಗ್ತಿದೆ. ನಮಗೆ ಕೊಟ್ಟ ವಚನದಂತೆ ಅಧಿಕಾರ ಹಸ್ತಾಂತರ ಆಗಲಿ. ಈ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕರೆಸಿ ಮಾತಾಡಿ, ಆಗುತ್ತೋ ಆಗಲ್ವೋ ಅದನ್ನಾದರೂ ಸ್ಪಷ್ಟವಾಗಿ ಹೇಳ್ಬಿಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬಗ್ಗೆ ಮಾತನಾಡಿದ ಸಚಿವ ಎಚ್ಸಿ ಮಹಾದೇವಪ್ಪ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಮ್ಮ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನ ಏನೇ ಇದ್ರೂ ಎಲ್ಲರೂ ತಲೆಬಾಗಲೇಬೇಕು. ಈ ಬಗ್ಗೆ ಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೈಲಿರುವಾಗ ಅವ್ರು ಏನು ಮಾಡಬೇಕು ತೀರ್ಮಾನಕ್ಕೆ ಬದ್ಧ ಅಂತ CM ಹೇಳಿದರೆ ಅವರು ಹೇಳ್ತಾರೆ, ಎಲ್ಲರೂ ಭದ್ರ ಹೇಳ್ತಾರೆ. ಇಟ್ಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಇಲ್ಲ, ಏನು ನಥಿಂಗ್ ಇಸ್ ಡಿಬೇಟಬಲ್. ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ನಮ್ಮ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಭಾಗಲೇಬೇಕಲ್ಲ.
ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. ಅವರಿಗೆ ಬೇರೆ ಬೇರೆ ರಾಜ್ಯದ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಸೊ ಹೋಗ್ಲೇಬೇಕಾಗ್ತದೆ. ಈಗ ನೀನು ಡೆಲ್ಲಿಗೆ ಹೋಗ್ಬೇಡ ಅನ್ನಕ್ಕಾಗತ್ತಾ? ಅವರು ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಿದ್ದಾರೆ, AICC ಅಧ್ಯಕ್ಷರು ಭೇಟಿ ಆಗ್ಬೇಕಾಗಿರ್ತದೆ. ಆಮೇಲೆ 2 ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಡೆವಲಪ್ಮೆಂಟ್ಗೆ ಹೋಗ್ಬೇಕಾಗಿರ್ತದೆ. ಇದು ಹೋಗಿರ್ಬೋದು. ಈಗ ನೀವು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯತೀಂದ್ರ ಅವ್ರು ಏನು ಹೇಳಿದ್ದಾರೆ, ಹೈಕಮಾಂಡ್ನವರು ಕರೆದು ಇನ್ನೂ ಇವರಿಗೆ ಏನು ಹೇಳಿಲ್ಲ, ಸೊ ಹಾಗಾಗಿ 5 ವರ್ಷ ಮುಖ್ಯಮಂತ್ರಿ. ಅದೇನು ದೊಡ್ಡ ವಿಚಾರ? ಕಾಂಗ್ರೆಸ್ ಶಾಸಕರಿಂದ ವಿದೇಶ ಪ್ರವಾಸದ ವಿಚಾರದ ಬಗ್ಗೆ ಮಾತಾಡಿರೋ ಗೃಹ ಸಚಿವ ಪರಮೇಶ್ವರ್, ಪ್ರವಾಸಕ್ಕೆ ಹೋದ್ರೆ ಅವರು ನಾನೇನು ಪ್ರತಿಕ್ರಿಯೆ ಕೊಡ್ಲಿ, ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಶುಸಂಗೋಪನೆ ಇಲಾಖೆಯಿಂದ ಹೋಗ್ತಾರೋ ಖಾಸಗಿಯಾಗಿ ಹೋಗ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಮಹದೇವಪ್ಪ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಅಲ್ಲಮ ಪ್ರಭು ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರೇ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಮ್ಮಿಕೊಂಡಿಲ್ಲ. ವೆಂಕಟೇಶ್ ಅವರು ಏನು ಹೇಳಿದ್ದಾರೆ? ಇಲ್ಲಿ ನೋಡಿದೆ, ನಮ್ಮ ಇಲಾಖೆಯಿಂದ ಯಾವುದೂ ನಾವು ಸಂಘಟನೆ ಮಾಡಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿದೆ ಆ ಥರ ಏನಿರಲ್ಲ. ಏನು MLAಗಳು ಅಥವಾ ಬೇರೆಯವರು ಪ್ರವಾಸಕ್ಕೆ ಹೋಗ್ಬಾರ್ದು ತಪ್ಪ. ದೇಶ ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಅಲ್ಲ, ಒಟ್ಟಾರೆ ಒಂದು ಟೀಮ್ ಆಗಿ ಹೋಗ್ತಾ ಇದ್ದಾರೆ ಅಂತ ಮಾಡಬಾರ್ದ? ಟೀಮ್ ಆಗಿಲ್ಲ, ಏನೋ ಫ್ರೆಂಡ್ಸ್ ಕೇಳ್ರಿ. ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಅದಿನ ಸಂಪೂರ್ಣವಾಗಿ ಹೋಗಲೇಬೇಕಂತಕ್ಕಂಥದ್ದಿಲ್ಲ. ನಮ್ಮ ಸ್ವಂತ ಹಣದಲ್ಲಿ ನಾವು ವಿದೇಶ ತಿರುಗಲಿಕ್ಕೂ ಕೂಡ ನಿಮ್ದು ಅಬ್ಜೆಕ್ಷನ್ ಐತೆ ಅಂದ್ರೆ ನಮ್ಮ ಭಾಳ ಕಷ್ಟ ಆಗ್ತದೆ. ಏನು ವಿಶೇಷ ಇಲ್ಲ, ಸುಮ್ಮನೆ ಖಾಸಗಿಯಾಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದೀವಿ ಅಷ್ಟೇ. ಪ್ರೈವೇಟ್ ಟೂರ್ ಅದೇನು ಅಫಿಷಿಯಲ್ ಎಲ್ಲ ಗೌರ್ಮೆಂಟ್ ಎಲ್ಲ ಏನಲ್ಲ. ಅಲ್ಲಿ ಅಗ್ರಿಕಲ್ಚರ್ದು, ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎಲ್ಲ ಸ್ಟಡಿ ಮಾಡಬೇಕು ಬರ್ಬೇಕಂತೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಮತ್ತೊಂದು ಯಾವ ವಿಚಾರ ಇಲ್ಲ, ಏನಿಲ್ಲ. 17ಕ್ಕೆ ಹೋಗ್ತೀವಿ. ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಮತ್ತು ರೆಸಾರ್ಟ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ಗಾಗಿ ಬಿಜೆಪಿಯಿಂದ ಬಡಿಗೆ ರೆಡಿ ಮಾಡಿಸಿದ್ದೀವಿ. ಸಿದ್ದರಾಮಯ್ಯ ಯಾರಿಗೆ ಹೇಳ್ತಾರೆ ಅವರಿಗೂ ಬಡಿಗೆ ಕೊಡ್ತೀವಿ. DK ಶಿವಕುಮಾರ್ ಯಾರಿಗೆ ಹೇಳ್ತಾರೆ ಅವರಿಗೂ ಬಡಿಗೆ ಕೊಡ್ತೀವಿ. ಇಬ್ಬರು ಒಬ್ಬರಿಗೊಬ್ಬರು ಕುಳಿತು ಬಡಿದಾಡಿಕೊಳ್ಳುವಂತಹ ಕಾಲ ಬಂದಾಗಿದೆ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿದ್ದು, ಶಾಸಕರ ವಿದೇಶ ಪ್ರವಾಸಕ್ಕೆ ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನು ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಅದು ನಾವು ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ, ಹಣ ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ನಾನೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. DK ಶಿವಕುಮಾರ್ ಭಾಳ ಲೇಟಾಗಿ ಎದ್ದಿದ್ದಾರೆ. ಅವ್ರದ್ದು ಪೆರೇಡ್ ಇದ್ದಿದ್ದು November 20th. ಅವತ್ತು ಬಾವುಟ ಆರಿಸ್ಬೇಕಾಯ್ತು ಅವರು. ಟೂ ಲೇಟ್ ಬಾವುಟ ಆರಿಸ್ತಾ ಇದ್ದಾರೆ ಅವರು, ಬಂಡಾಯದ ಬಾವುಟವನ್ನು. ಈಗ ಸಂಕ್ರಮಣನೂ ಮುಗ್ದೋಯ್ತಲ್ಲ, ಸಂಕ್ರಮಣ ಆಗೋಯ್ತು. ಅದರಿಂದ ಇನ್ನು ಕಾಯೋ, ನನ್ನ ತಿಳಿದ ಪ್ರಕಾರ ಇನ್ನು DK ಕಾದರೆ ಏನು ಉಪಯೋಗ ಇಲ್ಲ ಅಂತ ಅನಿಸ್ತೈತೆ. ಏನು ಸಿದ್ದರಾಮಯ್ಯ ಬಿಟ್ಕೊಡೋ. ಸಿಎಂ ಪುತ್ರ ಯತೀಂದ್ರ ವರ್ಗಾವಣೆ ಹಾಗೂ ಕಮಿಷನ್ ದಂಧೆಗೆ ಸಚಿವಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತನ್ನ ಅಧಿಕೃತ ಖಾತೆಯಲ್ಲಿ ನಿನ್ನೆ ಪೋಸ್ಟ್ ಮಾಡಿತ್ತು. ಇನ್ನು ಪೋಸ್ಟ್ ವಿಚಾರವಾಗಿ ಕಾಂಗ್ರೆಸ್ ನಿಯೋಗ ದೂರು ಸಲ್ಲಿಸಿದೆ. ಮೈಸೂರಲ್ಲಿ ಪೊಲೀಸ್ ಕಮಿಷನರ್ಗೆ ಕಾಂಗ್ರೆಸ್ ನಿಯೋಗ ದೂರು ಕೊಟ್ಟಿದ್ದು, ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧವೂ ದೂರು ನೀಡಲಾಗಿದೆ. ಪ್ರತಾಪ್ ಸಿಂಹ ಅವರು ಯತೀಂದ್ರ ಅವರನ್ನ ವರ್ಗಾವಣೆ ಸಚಿವರು ಅಂತ ನಿಂದಿಸಿದ್ದಾರೆ. ಅವರ ವಿರುದ್ಧ ಹಾಗೂ ಬಿಜೆಪಿ IT ಸೆಲ್ ವಿರುದ್ಧ FIR ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. 80% ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಇಲ್ಲ. ಚೀಟಿ ಕೊಟ್ಟು ಔಷಧಿಯನ್ನು ಖರೀದಿಸಬೇಕಾದಂತಹ ಸ್ಥಿತಿ ಬಂದಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ದಾರೆ.
ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ಚೀಟ್ ಮಾಡುವ ಸರ್ಕಾರ. ಜನೌಷಧಿಯಲ್ಲಿ ಕಮಿಷನ್ ಬರಲ್ಲ ಅಂತ ಮುಚ್ಚೋಕೆ ಹೋಗಿದ್ರು. ಆಮೇಲೆ ಕೋರ್ಟ್ ಛೀಮಾರಿ ಹಾಕಿತ್ತು. ಈಗ ಆಸ್ಪತ್ರೆಗಳಲ್ಲಿ ಸರಿಯಾದ ಔಷಧಿ ಸಿಗ್ತಾ ಇಲ್ಲ. ಇನ್ನು 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣವೂ ಕೂಡ ಇಲ್ಲ. ಆರೋಗ್ಯ ಇಲಾಖೆಗೆ ಬರುವಂತಹ ಬಜೆಟ್ ಅನ್ನ 30% ಕಡಿತ ಮಾಡಿದ್ದಾರೆ. 5 ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಕೊಡುವಂತಹ ಔಷಧಿಯಲ್ಲೂ ಮೋಸ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಉತ್ತರ ಕೊಡಬೇಕಲ್ಲ ಸರ್ಕಾರ. ಈಗ ಈ ಸರ್ಕಾರ ನನಗೆ ತಿಳಿದ ಪ್ರಕಾರ ಕಳೆದ ಸಿದ್ದರಾಮಯ್ಯನವರ ಬಡ್ಜೆಟಲ್ಲಿ ಆರೋಗ್ಯ ಇಲಾಖೆಗೆ 30% ಕಟ್ ಮಾಡಿದ್ದಾರೆ. 30% ದಾಖಲೆಯನ್ನು ನಾನು ಕೊಡ್ತೀನಿ. 30% ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಕೊಟ್ಟಿದ್ರಿ ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ. ಆ್ಯಕ್ಚುಲಿ ಜಾಸ್ತಿ ಆಗಬೇಕು. ಪ್ರತಿ ಸರಿ ಬಡ್ಜೆಟ್ ಜಾಸ್ತಿ ಆದಂಗೆ ಆರೋಗ್ಯ ಇಲಾಖೆಯ ಬಡ್ಜೆಟು ಜಾಸ್ತಿ ಆಗಬೇಕು. ಆದರೆ ಈ ಬಡ್ಜೆಟನ್ನು ಕಡಿಮೆ ಮಾಡ್ತಾ ಇದ್ದಾರೆ. ದುಡ್ಡಿಲ್ಲ. ಇವರು 5 ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಈ ಔಷಧಿ ಏನು ಕೊಡಬೇಕಾಯಿತು ಅದರಲ್ಲೂ ಮೋಸ ಮಾಡ್ತಾ ಇದ್ದಾರೆ ಇವತ್ತು. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿ ವಿರೋಧಿಸಿ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಆದರೆ ಪ್ರತಿಭಟನಾಕಾರರಿಗೆ ಪೊಲೀಸರು ಪ್ರತಿಭಟನೆ ಮಾಡಲು ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ, ಫ್ರೀಡಂ ಪಾರ್ಕ್ಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳಿದೆ. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ಆಗಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಆಗ್ತಾ ಇದ್ದಂತೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸರು ಬಸ್ಗಳಲ್ಲಿ ಕರೆದೊಯ್ದಿದ್ದಾರೆ. ಈ ವೇಳೆ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸ್ವಾತಿ ಅನ್ನೋರು 8 ತಿಂಗಳ ಮಗುವಿನ ಜೊತೆ ಹೋರಾಟಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಪೊಲೀಸರು ಕರೆದೊಯ್ದಿದ್ದಾರೆ. ಇನ್ನು ಮತ್ತೊಬ್ಬ ಯುವತಿ ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ದು ಬಸ್ ಹತ್ತದೇ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಈ ವೇಳೆ ಪೊಲೀಸರು ಹರಸಾಹಸ ಪಟ್ಟು ಯುವತಿಯನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರನ್ನ ಕರೆದೊಯ್ಯಲು ಬಸ್ಗಳೇ ಇಲ್ಲದಂತಾಗಿದೆ. ಪ್ರಯಾಣಿಕರು ಕರೆದೊಯ್ತಾ ಇದ್ದಂತಹ ಬಸ್ನ ಪೊಲೀಸರು ನಿಲ್ಲಿಸಿದ್ದು, ಬಸ್ನಲ್ಲಿದ್ದ ಮಹಿಳಾ ಪ್ರಯಾಣಿಕರಿಗೆ ನಿಮಗೆ ಫ್ರೀ ಬಸ್ ಇದೆ, ಬೇರೆ ಬಸ್ಗೆ ಹೋಗಿ ಅಂತ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಪೊಲೀಸರ ವರ್ತನೆಗೆ ಮಹಿಳಾ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬಸ್ನಿಂದ ಕೆಳಗಿಳಿರಿ, ನಿಮಗೆ ಫ್ರೀ ಬಸ್ ಇದೆ ಅಂದ್ರೆ ಹೇಗೆ, ನಿಮಗೆ ಬಸ್ ಬೇಕಾದ್ರೆ ಬೇರೆ ತರಿಸ್ಕೊಳ್ಳಿ ಅಂತ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವೆಡೆಯೂ ಕಾರ್ಮಿಕರ ಪ್ರತಿಭಟನೆ ತೀವ್ರಗೊಂಡಿದೆ. ಕಾರ್ಮಿಕ ನೀತಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಇತ್ತ ಆನೇಕಲ್ ಸಮೀಪದ ಜಿಗಣಿಯಲ್ಲಿ ಓಪನ್ ಆಗಿದಂತಹ ಕಂಪನಿಯೊಂದಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದ್ದಾರೆ. ಕಂಪನಿ ಮುಂಭಾಗ ನೂರಾರು ಜನರು ಜಮಾಯಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದಂತಹ ಕಾರ್ಖಾನೆ ತನ್ನ ಕಾರ್ಮಿಕರಿಗೆ ರಜೆ ನೀಡಿ ಕಳಿಸಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ವಿಳಂಬ ಹಿನ್ನೆಲೆ ಚಿತ್ರದುರ್ಗದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಸಮಗ್ರ ನೀರಾವರಿ ಹಣ ಬಿಡುಗಡೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ರೈತರು ಪಾದಯಾತ್ರೆ ಮಾಡಿದ್ದಾರೆ. ಲೋಕಸಭೆ ಕಲಾಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ರು. ಅಲ್ಲದೆ ಅಮೆರಿಕ ಜೊತೆಗಿನ ಡೀಲ್ ವಿಚಾರವಾಗಿ ಮಾತನಾಡಿದ ರಾಹುಲ್ ಗಾಂಧಿ, ಪ್ರಧಾನಿ ಮೋದಿ ಭಾರತವನ್ನ ಅಮೆರಿಕಾಗೆ ಮಾರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ಭಾರೀ ಗದ್ದಲ ಗಲಾಟೆ ಉಂಟಾಗಿತ್ತು. ಸದ್ಯ ಈಗ ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ 4ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಪಿಡಬ್ಲ್ಯೂಡಿ ಚೀಫ್ ಎಂಜಿನಿಯರ್ ಪುರುಷೋತ್ತಮ್ ಮನೆಯಲ್ಲಿ 10ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ಮನೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಪರಿಶೀಲನೆಯ ವೇಳೆ ಲಕ್ಷಾಂತರ ರೂಪಾಯಿ ಕ್ಯಾಶ್ ಮತ್ತು ಚಿನ್ನಾಭರಣ, ಬೆಲೆ ಬಾಳುವ ವಸ್ತುಗಳು ಪತ್ತೆಯಾಗಿದೆ. ಬೇಸಿಗೆ ಆರಂಭ ಆಗೋ ಮುನ್ನವೇ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನೀರಿಗಾಗಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಕಳೆದ 7-8 ತಿಂಗಳಿಂದ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದ್ದು, ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೋಲಾರದ ಮುಳಬಾಗಿಲಿನಲ್ಲಿ ಫಿಲ್ಟರ್ ಮರಳು ದಂಧೆ ಜೋರಾಗಿದೆ. ಮರಳು ದಂಧೆಯಿಂದ ಚಿಕ್ಕನಗವಾರ ಕೆರೆ ಚಿತ್ರಣವೇ ಬದಲಾಗಿದೆ. ಕೆರೆ ಕಾಲುವೆಯ ಮಣ್ಣು ಫಿಲ್ಟರ್ ಮರಳು ದಂಧೆಗೆ ಬಳಕೆ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದು, ಚಿಕ್ಕನಗವಾರ ಕೆರೆ ಉಳಿಸುವಂತೆ ಆಗ್ರಹಿಸಿದ್ದಾರೆ. ಬೀದರ್ನ ಚಿಟಗುಪ್ಪ ವಿದ್ಯಾರ್ಥಿನಿಯರ ಹಾಸ್ಟೆಲ್ ದುಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ವಸತಿ ನಿಲಯವೋ, ಭೂತ ಬಂಗ್ಲೆಯೋ ಅಥವಾ ಕೊಟ್ಟಿಗೆಯೋ ಅನ್ನುವ ಪ್ರಶ್ನೆ ಹಾಸ್ಟೆಲ್ ನೋಡಿದವರಿಗೆ ಮೂಡೋದಂತೂ ಸುಳ್ಳಲ್ಲ. ಪಾಳು ಬಿದ್ದಂತಿರೆ ಈ ಕಟ್ಟಡದಲ್ಲಿ ಹೆಣ್ಮಕ್ಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಖಾಸಗಿ ಬಸ್ಗಳ ನಡುವೆ ಭೀಕರ ಆಕ್ಸಿಡೆಂಟ್ ನಡೆದು ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿರೋ ಘಟನೆ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ಭಗವತಿ ಹೋಟೆಲ್ ಮುಂದೆ ನಡೆದಿದೆ. ಹೈದರಾಬಾದ್ ಟು ಬೆಂಗಳೂರಿಗೆ ಹೋಗ್ತಾ ಇದ್ದ ಖಾಸಗಿ ಬಸ್ಗಳು ಡಿಕ್ಕಿಯಾಗಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ.
ಕೊಪ್ಪಳದಲ್ಲಿ ಇಂದಿನಿಂದ ಫೆಬ್ರವರಿ 10ರವರೆಗೂ ಹಣ್ಣು ಮೇಳ ಆಯೋಜನೆ ಮಾಡಲಾಗಿದೆ. ಇವತ್ತು ಹಣ್ಣು ಮೇಳಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಚಾಲನೆ ನೀಡಿದ್ದಾರೆ. ಇನ್ನು ಹಣ್ಣು ಮೇಳದಲ್ಲಿ ಅಣಬೆಯ ಬೆಲೆ ಕೇಳಿ ಜನರು ಹೌಹಾರಿದ್ದಾರೆ. ರಾಸೆಗುಂಬ ಅಣಬೆ ಕೆಜಿಗೆ ಬರೋಬ್ಬರಿ 15 ಲಕ್ಷ ಇದ್ದು ಜಗತ್ತಿನ ದುಬಾರಿ ಅಣಬೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಕೋಲಾರ ನಗರದ ಇಂಡೋರ್ ಸ್ಟೇಡಿಯಂ ಹಿಂಭಾಗ ನಾಗರಹಾವು ಪತ್ತೆಯಾಗಿದೆ. ಈಜುಕೊಳ ನಿರ್ಮಾಣಕ್ಕೆ ಅಂತ ಕಾಮಗಾರಿ ಆರಂಭಿಸಿರುವ ಸ್ಥಳದಲ್ಲಿ ನಾಗರಹಾವು ಪತ್ತೆಯಾಗಿದ್ದು ಮೃಗತಜ್ಞ ಆನಂದ ಹಾವನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಮೆಟ್ರೋ ದರ ಏರಿಕೆ ಜಟಾಪಟಿಯ ಬೆನ್ನಲ್ಲೇ ಈಗ ಮೆಟ್ರೋ ರೆಡ್ ಲೈನ್ಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಅಲ್ಲದೆ ಡಬಲ್ ಡೆಕ್ಕರ್ ಪ್ಲಾನ್ಗೂ ಕೂಡ ನೋ ಅಂತ ಹೇಳಿದೆ ಎನ್ನಲಾಗ್ತಾ ಇದೆ. ಸರ್ಜಾಪುರ ಟು ಹೆಬ್ಬಾಳ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಬದಲಾಗಿ ಯೋಜನೆ ಮತ್ತೆ ಮರುಪರಿಶೀಲನೆಯನ್ನು ನಡೆಸಲು ಸೂಚನೆಯನ್ನು ಕೊಟ್ಟಿದೆ ಅಂತ ಸಂಸದ ಪಿಸಿ ಮೋಹನ್ ಹೇಳಿದ್ದಾರೆ. ತಮಿಳುನಾಡಿನ ಶಿವಗಂಗಾ ನಗರಸಭೆಯ 21ನೇ ವಾರ್ಡ್ನಲ್ಲಿ ಅಲ್ಲಿನ ಕೌನ್ಸಿಲರ್ ಆಯುಬ್ ಖಾನ್ ಕಸ ಸಂಗ್ರಹಿಸುವ ವಾಹನಗಳಿಗೆ ಸಿಟಿ ನಿಷೇಧಿಸಿದ್ದಾರೆ. ಸಿಟಿ ಬದಲು ಜಾಗೃತಿಯ ಹಾಡು ಹಾಕಿ ಅಂತ ಸೂಚಿಸಿದ್ದಾರೆ. ಇದು ರಾಜಕೀಯ ತಿರುವು ಪಡೆದಿದ್ದು ಸಿಟಿ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಚಿಹ್ನೆಯಾಗಿರುವುದರಿಂದ ಈ ನಿರ್ಬಂಧ ಹೇರಲಾಗಿದೆ ಅನ್ನುವ ಚರ್ಚೆ ನಡೆದಿದೆ. ಇತ್ತೀಚೆಗೆ ಚಿಪಾಕ್ನಲ್ಲಿನ T20 ಪಂದ್ಯದ ವೇಳೆಯೂ ಸಿಟಿಯನ್ನು ನಿಷೇಧಿಸಲಾಗಿತ್ತು.